ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಲೋಹಿತ್, ನಾವು ಒಂದು ಕಡೆ ಚೆಕ್ ಮಾಡ್ಕೊಂಡಾಗ ಈ 60-40 ಅನ್ನೋ ವಿಚಾರ ಬಂದಾಗಲೇ ಅದೊಂದು ಬರ್ಡನ್ ಅಂತ ಅನಿಸ್ಬಿಡ್ತು. ಇಲ್ಲಿವರೆಗೂ ಎಲ್ಲ ಕೇಂದ್ರ ನೋಡ್ಕೊಳ್ತಾ ಇತ್ತು, ಇನ್ನು ಮುಂದೆ ರಾಜ್ಯ ಕೂಡ 100 ರೂಪಾಯಿ 40 ರೂಪಾಯಿ ರಾಜ್ಯ ಕೂಡ ಭರಿಸಬೇಕು ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಬಹಳ ಚರ್ಚೆ ಆಯ್ತಿದ್ದು. ಸೆಂಟರ್ ಮತ್ತು ಸ್ಟೇಟ್ನ ನಡುವೆ ಇರ್ತಕ್ಕಂಥದ್ದು ಒಂದು ವೇಜ್ ಕಾಸ್ಟ್ ಆಗಲಿ ಇನ್ನೊಂದಾಗಲಿ. ಸೊ ಈ ವಿಚಾರದಲ್ಲಿ VBG ರಾಮ್ ಇದು ನಮಗೆ ಬೇಕಾಗಿರಲಿಲ್ಲ. ಅಂದರೆ ರಾಜ್ಯ ಸರ್ಕಾರ 40% ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ ಈ ಒಂದು ಯೋಜನೆಗೆ ಅಂತ ಬಂತಾಯಿತು. ಒಂದು 3,000 ಕೋಟಿ ಅಡಿಷನಲ್ ಬರ್ಡನ್ ಆಗುತ್ತೆ ರಾಜ್ಯಕ್ಕೆ ಅಂತ ಇರ್ತಕ್ಕಂಥ ಪ್ರಮುಖ ಚರ್ಚೆ. ಇದು ನಥಿಂಗ್ ಬಟ್ ಎಕನಾಮಿಕ್ ಟೆರರಿಸಮ್. ಇದೊಂದು ಆರ್ಥಿಕ ಭಯೋತ್ಪಾದನೆ ಅಲ್ಲದೆ ಇನ್ನೇನು ಅಲ್ಲ ಅಂತ ಹೇಳಿ ರಾಜ್ಯಗಳು ಕೂಡ ಒಂದು ಕಡೆ ವಾದ ಮಾಡುತ್ತೆ. ಬಿಡಿ, ಇದ್ರ ಚರ್ಚೆ ಸ್ಪೇಸ್ ಎಷ್ಟು ತೆಗೆದುಕೊಳ್ತು, ಎಷ್ಟು ಜನಕ್ಕೆ ಇದು ಅರ್ಥ ಆಯಿತು, ಅದು ಬೇರೆ ವಿಚಾರ. ಆದರೆ ಗಾಂಧೀಜಿ ಅನ್ನೋದು ಬಹಳ ಹೈಲೈಟ್ ಆದಂಥ ವಿಚಾರ ಇದೆ. ಬಹುಶಃ ಇದೊಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಇದರಲ್ಲಿ 60-40ಗಿಂತ ಇದೇ ನೋಡಪ್ಪ. ಇನ್ಮೇಲೆ ಮನ್ರೇಗಾ ಯೋಜನೆಯಲ್ಲಿ 40 ರೂಪಾಯಿನ ರಾಜ್ಯ ಭರಿಸಬೇಕು, 60 ರೂಪಾಯಿ ಕೇಂದ್ರ ಕೊಡುತ್ತೆ ಅಂತ ಹೇಳಿಬಿಟ್ಟಿದ್ದರೆ ಸ್ಟ್ರೈಟ್ ಅವೇ ರಾಜ್ಯಗಳ ಮೇಲೆ ಕೇಂದ್ರ ಹೊಡಿತಿದೆ ಅಂತ ಅನಿಸ್ಬಿಡ್ತಿತ್ತೇನೋ. ಈ ಮಹಾತ್ಮ ಗಾಂಧಿ ತೆಗೆದು ಅಲ್ಲಿ ರಾಮ್ ಅಂತ ಸೇರಿಸಿ ಆಗ 60-40 ಅಂತ ಬಂದಾಗ ಇದರಲ್ಲಿ ಮಹಾತ್ಮ ಗಾಂಧಿ ಜ್ವರ ಚರ್ಚೆ ಆಗುತ್ತೆ ವಿನಃ 40 ರೂಪಾಯಿ ನಮ್ದು ಕೋತಾ ಆಗ್ತಿದೆ, 3,000 ಕೋಟಿ ರಾಜ್ಯದ ಹೋಗ್ತಿದೆ ಅನ್ನೋದು ಹೈಲೈಟ್ ಆಗಲ್ಲ ಅಂತ. ಅದೊಂದು ಸ್ಟ್ರಾಟಜಿ ಇರಬಹುದೇನೋ ಅಂತ. ಅಲ್ಲ, ತುಂಬ ಅದ್ಭುತವಾಗಿ ತಾವು ತಮ್ಮ ವೀಕ್ಷಣೆ ತುಂಬ ಅದ್ಭುತವಾಗಿ ನಾನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಈ 60, 40, 50 ಇದೆಯಲ್ಲ, ಇದು ಮೆಟ್ರೋ ಶೇರಿಂಗಲ್ಲೂ ಆಗ್ತಾ ಇದ್ದಾವೆ. ಇದು ಪ್ರತಿ ಎಲ್ಲದರಲ್ಲೂ ಕೂಡ ಶೇರಿಂಗ್ ಆಗ್ತಾ ಇದಾವೆ. ಇದೇನು ಹೊಸದಂತನಲ್ಲ. ಆದ್ರೆ ಈ 60, 40, 50 ಬರುವಂತದ್ದು 2014 ಗುಜರಾತಿ ಮೈಂಡ್ಗೆ ಮಾತ್ರ, ವ್ಯಾಪಾರಸ್ಥರಿಗೆ ಮಾತ್ರ, ಬೇರೆ ಯಾರಿಗೂ ಬರಲ್ಲ. ಖಂಡಿತವಾಗ್ಲೂ ಪೊಲಿಟಿಕ್ಸೇ ಮಾಡಬೇಕು, ರಾಜ್ಯವನ್ನ ಅಥವಾ ದೇಶವನ್ನ ಸುಭಿಕ್ಷವಾಗಿ ರಾಜಕೀಯದಲ್ಲೇ ಇಟ್ಕೊಬೇಕು ಅನ್ನೋರಿಗೆ ಈ ಪರ್ಸೆಂಟೇಜ್ ಲೆಕ್ಕಗಳು ಬರಲ್ಲ. 2021 ಕೊರೋನಾ ಇದ್ದಾಗಲೂ ಅಷ್ಟೇ ಆಕ್ಸಿಜನ್ ಬರ್ಬೇಕಂದಾಗ ನಾವು ಹೈಕೋರ್ಟಿಂದನೇ ಹಾಕೊಂಡಿರ್ತೀವಿ ಯಾರ್ಯಾರಿಗೆ ಫಸ್ಟ್ ಹಂಚಬೇಕು ಅಂತ ಹೇಳಿ. ಸೊ ಇದು ಗುಜರಾತಿ ಅವ್ರಿಗೆ ಮಾತ್ರ ಬರುವಂಥದ್ದು, ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಅದನ್ನ ಡಿವೈಡ್ ಮಾಡ್ಕೊಳ್ಳುವಂಥದ್ದು. ಅದು ನಮ್ಮ ರಾಜ್ಯ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇದೆ. ಆದ್ರೆ ಗಾಂಧೀಜಿ ಅವರ ಹೆಸರು ನೋಡಿ ಹೇಳ್ತಾ ಇರೋಂಥದ್ದು, ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ತುಂಬಾ ಅದ್ಭುತವಾಗಿ ಮಾತಾಡ್ತಿದ್ದಾರೆ. ನಾನು ಹೇಳ್ತಾ ಇರೋಂಥದ್ದು, ನೀವು ಗಾಂಧೀಜಿಯನ್ನ ಗಾಂಧೀಜಿ ರೀತಿಯಲ್ಲೇ ತೋರಿಸಿ ಸರ್, ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ನಾಲೆಜ್. ಗಾಂಧೀಜಿಯನ್ನ ಗಾಂಧೀಜಿ ರೀತಿಯಲ್ಲೇ ತೋರಿಸಿ, ಅವಮಾನ ಮಾಡಿ ತೋರಿಸಬೇಡಿ. ಹೌದು, ಗಾಂಧೀಜಿ ಅವರು ಬಂದ್ರು, ಕನ್ಸಲ್ ಬಂದ್ರು, ಏನೋ ಹೇಳಿದ್ರು, ಗಾಂಧೀಜಿ ಅವರು ನಿಂತ್ಕೊಂಡು ಕೈ ಕಟ್ಕೊಂಡಿದ್ದಾರೆ, ಅವ್ರ ಫೋಟೋ ಹಿಡ್ಕೊಂಡು ಸ್ಟ್ರೈಕ್ ಮಾಡಿದಾರೆ, ಮಾಡಿ. ಗಾಂಧೀಜಿ ಅವ್ರ ಕೈಲಿ ದೊಣ್ಣೆ ಕೊಟ್ಬಿಟ್ಟು ಎತ್ತಿಸ್ಬಿಟ್ಟು ನೀವು ಯಾರೋ 3 ಜನಕ್ಕೆ ಒಡ್ಸಕ್ ಹೋಗ್ತಿದ್ರಿ, ಯಾರ್ಯಾರೇ ಆಗಿರ್ಲಿ ಒಡ್ಸಕ್ ಹೋಗ್ಬಿಟ್ಟಿದ್ರಿ. ಅದನ್ನ ಆಯ್ತು, ಪರವಾಗಿಲ್ಲ. ಅದನ್ನ ನೀವು ಕೊಟ್ಬಿಟ್ಟು ಕರ್ನಾಟಕ, ನೀವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದ ಪಬ್ಲಿಕೇಶನ್ ಕೊಟ್ಟಿದ್ರಿ ಅಂತ ಹೇಳಿ ರಾಜ್ಯದಲ್ಲಿ ನೀವು ಕುಂತ್ಕೊಳಕ್ ಆಗುತ್ತಾ? ಒಂದು ಕಡೆ ನೀವು ಗಾಂಧೀಜಿ ಹೆಸರನ್ನೇ, ಕೇಂದ್ರದಲ್ಲಿ ಗಾಂಧೀಜಿ ಹೆಸರನ್ನೇ ಎತ್ತಿದ್ರಿ, ಯಾಕೆ ತೆಗಿಬೇಕಾಗಿದೆ? ಅವಶ್ಯಕತೆ ಏನಿದೆ? ಕಾರಣ ಏನು? ರೀಸನ್ ಏನು? ಸಿಂಪಲ್ ಆಗಿದೆಯಾ ರೀಸನ್? ಓಕೆ, ಅರ್ಥ ಮಾಡ್ಕೋಣ. ವಿದ್ಯಾವಂತರು ಇದೀವಿ 4-5 ಜನ, ಆಯ್ತು. ಗಾಂಧೀಜಿ ಅವರ ಹೆಸರು ತೆಗೆದು ನಿಮ್ಗೆ ವಾಸ್ತು ಬರ್ತಾ ಇಲ್ವಾ ಗಾಂಧೀಜಿ ಹೆಸರಲ್ಲಿ? ಅಥವಾ ನಿಮ್ಗೇನು ಏನು ಅದೇ ನ್ಯೂಮರಿಕಲ್ ಏನು ಮಾಡ್ತಾರೆ ಬರ್ತಾ ಇಲ್ವಾ? ರಾಮ ಅವ್ರು ಬಂದ್ರೆ ಕರೆಕ್ಟ್ ಆಗ್ಬಿಡುತ್ತಾ? ಅಥವಾ ನಿಮ್ಗೆ 40 ಈಸಿಯಾಗಿ ಹೊಂಟೋಗ್ಬಿಡುತ್ತಾ? ವಾಟ್ ಇಸ್ ದ ರೀಸನ್? ಇದೊಂದು ಡೈವರ್ಷನ್. ಯಾಕೆ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಗಾಂಧೀಜಿ ಅವ್ರನ್ನ ಗ್ರಾಮ ಪಂಚಾಯತಿ ಈ ರೀತಿಯಲ್ಲಿ ನಾವು ಯಾಕೆ ಇಟ್ಕೊಡ್ತೀವಿ ಅಂದ್ರೆ, ಹಳ್ಳಿಯಲ್ಲೂ ಕೂಡ ಗಾಂಧೀಜಿ ಅವರ ಹೆಸರು ಫಾದರ್ ಆಫ್ ನೇಷನ್ ಅಂತ ಮಕ್ಕಳಿಗೂ ಕೂಡ ಹೇಳ್ಕೊಡ್ತೀವಿ. ಗ್ರಾಮ ಸ್ವರಾಜ್ ಅಂತ ಆಗ್ಲೇ ಗಾಂಧೀಜಿ ಅವರು ಅದು ಮಾತಾಡಿದ್ದಾರೆ, ವಕೀಲರು ಸರ್ ಅವರು ಅದನ್ನ ನಮ್ಗೆ ತಿಳಿಸ್ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಗ್ರಾಮದಲ್ಲಿ ಅವ್ರನ್ನ ಆ ಸಂಸ್ಕೃತಿಯನ್ನ ಹಾಳಾಗಿ ಇಟ್ಕೊಳ್ಳೋಕೋಸ್ಕರ ಗಾಂಧೀಜಿ ಅಂತ ಅನ್ಕೊಂಡಿದ್ದೀವಿ. ನೀವು ಅದನ್ನ ಯಾಕೆ ತಿರ್ಚಕ್ ಹೋಗ್ತಿದ್ರಿ? ಇದು ಅಂದ್ರೆ ಗಾಂಧೀಜಿ ಹೆಸರನ್ನ ಚೇಂಜ್ ಮಾಡಿದ್ ನೀವು ಯಾಕೆ ಅಂತ ಹೇಳಿದ್ರೆ 40% ರಾಜ್ಯಗಳ ಮೇಲೆ ಹೊರೆ ಬೀಳುತ್ತೆ ಅನ್ನೋ ಚರ್ಚೆ ಆಗೋದಕ್ಕಿಂತ ಅದು ಜಾಸ್ತಿ ಚರ್ಚೆ ಆಗಲಿ. ನಮ್ಮ ರಾಜ್ಯದ ಕಡೆಯಿಂದ ನೀವು ರೂಲಿಂಗ್ ಅಲ್ಲಾದರೂ ಇರಿ, ಆಪೋಸಿಷನ್ ಆದರೂ ಇರಿ. ಇದು ಸಪೋಸ್ BJP ಗೌರ್ಮೆಂಟೇ ಇತ್ತು ನಮ್ಮ ಸ್ಟೇಟಲ್ಲಿ, ಬೊಮ್ಮಾಯಿ ಅವ್ರ ಸರ್ಕಾರನೇ ಕಂಟಿನ್ಯೂ ಆಗಿಬಿಟ್ಟಿತ್ತು ಅಂತ ಅನ್ಕೊಳ್ಳಿ. ಅವಾಗ ರಾಜ್ಯಕ್ಕೆ ಒಂದು 3,000 ಕೋಟಿ ಎಕ್ಸ್ಟ್ರಾ ಹೊರೆ ಬಿದ್ದಿದ್ದರೆ ಓಕೆ ಆಯ್ತಾ ನಿಮಗೆ? ಶಬಾಷ್ ಮೋದಿ ಅವರೇ, ಇದ್ದು ನಮಗೆ ಬೇಕಾಗಿದ್ದು. ನಮ್ಮ ಸ್ಟೇಟಿಂದ 4,000 ಕೋಟಿ ನಾವು ಜಾಸ್ತಿ ಕೊಡಕ್ಕೆ ರೆಡಿ ಇದ್ದೀವಿ. ಈ ಮಾತು ಬರ್ತಿತ್ತಾ ಯದುಕುಮಾರ್ ಕಡೆಯಿಂದ, ಬೊಮ್ಮಾಯಿ ಅವ್ರ ಕಡೆಯಿಂದ? ಖಂಡಿತವಾಗ್ಲೂ ಬರ್ತಿತ್ತು. ಯದುಕುಮಾರ್ ಕಡೆಯಿಂದ ಖಂಡಿತವಾಗ್ಲೂ ಬರ್ತಿತ್ತು. ಬೊಮ್ಮಾಯಿ ಕಡೆಯಿಂದ ಗೊತ್ತಿಲ್ಲ ನಿಮಗೆ? ಮುಖ್ಯಮಂತ್ರಿಯಾಗಿ ಅವರು ಒಪ್ಕೊಂತ ಇದ್ರು, ನೀವು ನನ್ನ ಕೇಳಿದ್ರೆ ನಾನು ಒಪ್ಕೊಂತ ಇದ್ದೀನಿ. ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಇವಾಗ ಒಂದು ಅವ್ರು ಹೇಳಿದ್ರು, ಅದಕ್ಕೆ ನಾನು ಉತ್ತರ ಕೊಡ್ಬೇಕಾಗತ್ತೆ ಸರ್. 2014 ಆದ್ಮೇಲೆ ಗುಜರಾತಿ ಮೈಂಡ್ ಸೆಟ್ ಅಂತ ಹೇಳಿದ್ರು. ಗುಜರಾತಿ ಮೈಂಡ್ ಸೆಟ್ ಅಂತ ಹೇಳಿದ್ರು ಸರ್. ಐ ಆಮ್ ರಿಪೀಟಿಂಗ್, ಗುಜರಾತಿ ಮೈಂಡ್ ಸೆಟ್ ಅಂತ ಹೇಳಿದ್ರು. ಇಷ್ಟೊತ್ತವರೆಗೂ ಅವ್ರು ಬೆಳಗ್ಗೆ ಅವಾಗಿಂದ ನಿಮ್ಗೆ ಹೇಳ್ತಾ ಇರ್ಬೇಕಾದಾಗ ಇಷ್ಟು ಲಾ ವೈಲೈಟ್ ಆಯ್ತು, ಇಷ್ಟು ಲಾ ಇದಾಯ್ತು ಅಂತ. ಅದೇ ಫಾದರ್ ಆಫ್ ದಿ ನೇಷನ್ ಇಸ್ ಆಲ್ಸೋ ಗುಜರಾತಿ. ಹೇಗೆ ಹೇಳ್ತಾರೆ ಸರ್ ಇವಾಗದಲ್ಲಿ? ಗುಜರಾತಿ ಮೈಂಡ್ ಸೆಟ್ ಇಂದ ಹೇಗೆ ಹೇಳ್ತಾರೆ ಸರ್? ಇದು ವೈಲೇಷನ್ ಅಲ್ವಾ? ಪೋರ್ಬಂದರ್ ಅದು ವೈಲೇಷನ್ ಅಲ್ವಾ ಅದಲ್ಲಿ? ದೆನ್ ಹೂ ಇಸ್ ಇವಾಗ ಯಾರು ಅವ್ರನ್ನ ಇದ್ ಮಾಡ್ತಾ ಇರೋಂಥದ್ದು, ನಿಂದನೆ ಮಾಡ್ತಾ ಇರೋಂಥದ್ದು? ಗುಜರಾತಿ ಮೈಂಡ್ ಸೆಟ್ ಯಾರು ಸರ್ ನಿಂದನೆ ಮಾಡ್ತಾ ಇರೋಂಥದ್ದು? ಯು ಶುಡ್ ಅಬ್ಜೆಕ್ಟ್ ಸರ್. ಐ ರಿಕ್ವೆಸ್ಟ್ ಯು ಶುಡ್ ಅಬ್ಜೆಕ್ಟ್ ಅಂಡ್ ಯು ಶುಡ್ ಆಸ್ಕ್ ಹಿಮ್ ವಾಟ್ ಇಸ್ ಗುಜರಾತಿ ಮೈಂಡ್ ಸೆಟ್. ದೇಶವನ್ನು ನಾನ್ ವೈಲೆನ್ಸ್ ಮುಖಾಂತರ ಸ್ವತಂತ್ರಕ್ಕೆ ಇದ್ ಮಾಡಿದಂತದ್ದು ಅದು ಗುಜರಾತಿ ಮೈಂಡ್ ಸೆಟ್. ದೇಶವನ್ನು 565ರಿಂದ ವಿಂಗಡವಾಗಿರುವಂತ ದೇಶವನ್ನ ಏಕೀಕೃತ ಮಾಡಿದಂತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಸ್ ಆಲ್ಸೋ ಗುಜರಾತಿ. ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿರುವಂತವರು ದೇಶಕ್ಕೋಸ್ಕರ
ಕೆಲಸ ಮಾಡ್ತಾ ಇರೋರು 18 ದಿನಗಳ ದೇಶ ಮಾತ್ರ ದೇಶ ಮೊದಲ ಕೆಲಸ ಮಾಡ್ತಾ ಇರೋ ಈಸ್ ಆಲ್ಸೋ ಗುಜರಾತಿ ಹೋಮ್ ಮಿನಿಸ್ಟರ್. ಯಾರ ಆರ್ಟಿಕಲ್ 370 ರದ್ದು ಮಾಡಿದ್ರು ಈಸ್ ಆಲ್ಸೋ ಗುಜರಾತಿ. ಗಾಂಧೀಜಿ ಕೈ ದಂಡ ಕೊಟ್ಟಿದ್ದು ಗುಜರಾತಿನೇ. ಈಗ ಗಾಂಧೀಜಿ ಕೈ ಲಾಠಿ ಚಾರ್ಜ್ ಮಾಡ್ತಿರೋದು ಗುಜರಾತಿನೇ. ವಾಟ್ ಇಸ್ ಗುಜರಾತಿ ಮೈಂಡ್ಸೆಟ್? ಪ್ರಶ್ನೆ ಈಗ ಇದು ಗಾಂಧೀಜಿ ಅವ್ರ ಕೈ ಲಾಠಿ ಚಾರ್ಜ್ ಮಾಡಿಸ್ತಿರೋದು ಯಾರೀಗ? ಇದನ್ನ ನಿಮಿಷ ಈಗ ಒಂದು ನಿಮಿಷ ಗಾಂಧೀಜಿ ಅವ್ರ ಕೈಲಿ ಲಾಠಿ ಕೊಟ್ಟುಬಿಟ್ಟು ಈಗ ಈ ತರ ಲಾಠಿ ಚಾರ್ಜ್ ಮಾಡಿಸ್ತಿರೋದು ಗುಜರಾತಿನ, ಕರ್ನಾಟಕದವರ, ಸೆಂಟ್ರಲ್ ಗೌರ್ಮೆಂಟ್ ಅವರ, ಯಾರು ನಿಮ್ಮ ವಿಜಯೇಂದ್ರ ಅವರ, ಅಶೋಕ್ ಅವರ, ಯಾರ್ದಿದು ಈ ಪ್ಲಾನ್? ಯಾರು ಈ ಮಾಸ್ಟರ್ ಪ್ಲಾನ್? ಯಾರು ಹೇಳ್ತಾ ಇರೋದು ಜನರಿಗೆ ಯಾವ ಮಾತು ಹೇಳ್ತೀವಿ ನಾನು ಅವಾಗ ಹೇಳಿದೆ. ಜಾಂಡ್ರಿಗೆ ಕೆಲವು ಸತಿ ಮಾತಿನ ಪೆಟ್ಟಾಗುತ್ತೆ, ದಡ್ರಿಗೆ ಅರ್ಥ ಆಗೋದೇ ಇಲ್ಲ, ಅಲ್ಲೇನು ಹಲ್ಲೆ ಮಾಡ್ತಾ ಇಲ್ಲ ಅಂತೆಲ್ಲ ತಿಳ್ಕೊಳ್ರಿ. ಗಾಂಧೀಜಿ ಭಾಷೆ ನಾವು ಗುಜರಾತಿಯನ್ನ ಇಲ್ಲಿ ಕೇಳಿಸ್ಕೊಂಬಿಡಿ. ಇವತ್ತು ಗುಜರಾತಲ್ಲೂ ಕೂಡ ಗಾಂಧೀಜಿಯನ್ನು ನಂಬಿಕೊಂಡಿರುವ ಅವರಿಂದ ಒಂಥರ ಕಂಟಿನ್ಯೂಟಿ ಆದಂತಹ ಕಾಂಗ್ರೆಸ್ ಪಕ್ಷದವರು ಗುಜರಾತಿನಲ್ಲೂ ಇದ್ದಾರೆ. ಮೋದಿ ಬಿಜೆಪಿ ಅವರು ಕೂಡ ಗುಜರಾತಲ್ಲೇ ಇದ್ದಾರೆ. ಇದು ಈಗ ಗಾಂಧೀಜಿ ಅವರು ಗುಜರಾತ್ ಅವರು ಅಂದ ತಕ್ಷಣ ಮೋದಿ ಅವರು ಕಾಂಗ್ರೆಸ್ ಅವರು ಆಗಲ್ಲ. ಕಾಂಗ್ರೆಸ್ ಅವರು ಆಗಲ್ಲ ನಿಜ ಅಲ್ವಾ? ಪಾರ್ಟಿ ಬೇರೆ ಬೇರೆನೆ, ಸಿದ್ಧಾಂತ ಬೇರೆ ಬೇರೆನೆ. ಗುಜರಾತಿ ಮೈಂಡ್ ಸೆಟ್ ಅಂತ ನೀವು ಯಾವ ತರ 18 ವರ್ಷ ಕರ್ನಾಟಕದಲ್ಲೇ ಹೈಕೋರ್ಟ್ ಅಲ್ಲಿ ಚಪ್ಪಲಿ ಸೋದ ನನ್ನ ಸ್ಟೇಟ್ಮೆಂಟ್ ರಿವೈಂಡ್ ಮಾಡಿ ತಗೊಂಡು ನೋಡಿ. ಗುಜರಾತಿಯ ವ್ಯಾಪಾರಿಯ ಮೈಂಡ್ ಸೆಟ್ ಅಂತ ಇಲ್ಲ ಅಂದ್ರೆ ನೀವೇನ್ ಹೇಳ್ತಿರೋ ಅದನ್ನ ರೆಡಿ ಇರ್ತೀನಿ. ರಿವೈಂಡ್ ಮಾಡಿ. ಓಕೆ, ರಾಜಕೀಯ ಮೈಂಡ್ ಸೆಟ್ ಬೇರೆ, ವ್ಯಾಪಾರಿಯ ಮೈಂಡ್ ಸೆಟ್ ಬೇರೆ. ಗುಜರಾತಿಯ ಮೈಂಡ್ ಸೆಟ್, ವ್ಯಾಪಾರದ ಮೈಂಡ್ ಸೆಟ್ ಅಂತ ಗೂಗಲ್ ಮಾಡಿ ನೋಡಿದ್ರೆ ಇಂಡಿಯಾಸ್ ಫಸ್ಟ್ ಬ್ರ್ಯಾಂಡ್ ಅಂತ ಬರುತ್ತೆ ಸ್ವಾಮಿ. ಆ ಮೈಂಡ್ ಸೆಟ್ ಇವತ್ತಿನ ನೋಡ್ಬಿಡಿ. ನಾವು 4ನೇ ಕ್ಲಾಸ್ ಓದಿಲ್ಲ, LLB ಓದಿ 18 ವರ್ಷ ಸಬ್ಸ್ಟಾನ್ಷಿಯಲ್ ಆಗಿ ನಮ್ಗೆ ಕಾನೂನು ಗೊತ್ತಿದೆ. ಅದನ್ನ ಇಟ್ಕೊಂಡು ಸೇರಿಸ್ಕೊಂಡು ಮಾತಾಡಿದ್ರೆ ನನ್ನ ಮೇಲೆ ಯಾವ ಕಾನೂನು ವೈಲೇಟ್ ಆಗುತ್ತೋ ಅದನ್ನ ಕೇಸ್ ಹಾಕ್ರೆ ಅನುಭವಿಸಕ್ ನಾನು ರೆಡಿ ಇದ್ದೀನಿ. ಆದ್ರೆ ಈ ಕಾನೂನು ಮಾಡಿದಿರಲ್ಲ, ಇಡೀ ಪ್ರಪಂಚ ನೋಡಿದಿರ ದೇಶದ ಕಡೆ ಇಷ್ಟು ಸೂಕ್ಷ್ಮವಾಗಿ ಗುಜರಾತಿಯವರ ಬಗ್ಗೆ ಹಿಂಗ್ ಹೇಳ್ಬಿಟ್ರು ಅಂತ ಹೇಳೋರ್ಗೆ ಇದಿರ್ಲಿಲ್ವಾ ತಲೆ? ಹಂಗಾರೆ ಇದ್ರ ಪರ್ಪಸ್ ಆಗಿ ಮಾಡಿದಿರಾ, ಇಂಟೆನ್ಷನ್ ಆಗಿ ಮಾಡಿದಿರಾ, ಮೋಟಿವ್ ಇಟ್ಕೊಂಡು ಗಾಂಧೀಜಿಗೆ ಅವಮಾನ ಮಾಡಿದಿರಾ ಅಂತ ಹೇಳಿ ಇವ್ರು ಇದನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ನನಗೆ ಪ್ರೂವ್ ಆಯ್ತು ಅಲ್ವಾ? ಕಂಟಿನ್ಯೂ ಮಾಡಿ. ಫೈನ್. ನಾನು ಮಹಾಂತೇಶ್ ಶೆಟ್ಟಿ ಅವ್ರು ಕೇಳ್ಬಿಡ್ತೀನಿ. ಮಹಾಂತೇಶ್ ಶೆಟ್ಟಿ ಅವರೇ, ಈ ವಿಚಾರದಲ್ಲಿ ಮಹಾಂತೇಶ್ ಶೆಟ್ಟಿ ಸಂಪರ್ಕದಲ್ಲಿ ಇಲ್ಲ, ನಾನು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ.